ರಾಜ್ಯಶಾಸ್ತ್ರ ವಿತ್ ರಮೇಶ್ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ. ಆತ್ಮೀಯರೇ, ನಾನು ರಮೇಶ್ ಸಂಕರಡ್ಡಿ ಮಾತನಾಡ್ತಿದ್ದೇನೆ. ಸಾಮಾನ್ಯವಾಗಿ ಕಲಿಕೆಯಲ್ಲಿ ಇಡಿಯಿಂದ ಬಿಡಿಯವರೆಗೆ ಮತ್ತು ಬಿಡಿಯಿಂದ ಇಡಿಯವರೆಗೆ ಅಂತಕ್ಕಂಥ ಎರಡು ವಿಧಾನಗಳಿರೋದನ್ನು ತಮಗೆಲ್ಲ ಗೊತ್ತಿರೋ ವಿಚಾರ. ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಇಡಿಯಿಂದ ಬಿಡಿಯ ಕಡೆಗೆ ನಾವು ಅಧ್ಯಯನ ಮಾಡೋದು ಸೂಕ್ತ ಅಂತಕ್ಕಂತಹ ನಂಬಿಕೆ ನನ್ನದು. ಆ ಒಂದು ಹಿನ್ನೆಲೆಯಲ್ಲಿ ಸಂವಿಧಾನದ ಸಮಗ್ರ ತಿಳುವಳಿಕೆಗೆ ಸಂವಿಧಾನದ ಮೂಲಭೂತ ಪರಿಕಲ್ಪನೆಗಳಾದಂತಹ ಸಂವಿಧಾನದ ಅಧ್ಯಯನದ ಸಂದರ್ಭದಲ್ಲಿ ಪದೇ ಪದೇ ಬರ್ತಕ್ಕಂತಹ ಭಾಗ, ವಿಧಿ ಮತ್ತು ಅನುಸೂಚಿ ಅಂತಕ್ಕಂತಹ ಪರಿಕಲ್ಪನೆಗಳನ್ನ ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳೋದ್ರ ಮೂಲಕ ಅವುಗಳ ಬೆಳಕಿನಲ್ಲಿ ಸಂವಿಧಾನದ ಸಮಗ್ರ ಅಧ್ಯಯನವನ್ನು ಮಾಡೋದು ಸಂವಿಧಾನದ ಪರಿಪೂರ್ಣ ತಿಳುವಳಿಕೆಯ ದೃಷ್ಟಿಯಿಂದ ಉತ್ತಮ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ಭಾರತ ಸಂವಿಧಾನದ ಅಧ್ಯಯನದಲ್ಲಿ ಪದೇ ಪದೇ ಪ್ರಯೋಗಿಸಲ್ಪಡ್ತಕ್ಕಂತಹ ಭಾಗ, ವಿಧಿ, ಅನುಸೂಚಿ ಈ ಪರಿಕಲ್ಪನೆಗಳನ್ನ ಸ್ಪಷ್ಟಪಡಿಸಿ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿದ್ದಾವೆ, ಆ ಭಾಗಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ, ವಿಧಿಗಳು ಅಂದರೆ ಏನು, ಯಾವ್ಯಾವ ವಿಧಿಗಳು ಯಾವ್ಯಾವ ಭಾಗಕ್ಕೆ ಸಂಬಂಧಪಡ್ತವೆ, ಅನುಸೂಚಿಗಳ ಅಂದ್ರೇನು, ಅನುಸೂಚಿಗಳ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಅವಧಿನಲ್ಲಿ ನಾವು ಚರ್ಚೆ ಮಾಡೋಣ. ಆತ್ಮೀಯರೇ, ನಾವು ಸಂವಿಧಾನವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ಭಾಗ, ವಿಧಿ ಮತ್ತು ಅನುಸೂಚಿಗಳು ಅನ್ನೋ ಪರಿಕಲ್ಪನೆ ಬಂದೇ ಬರ್ತವೆ. ಇಲ್ಲಿ ಭಾಗ ಅಂತಂದರೆ ಸಂವಿಧಾನದ ನಿರ್ದಿಷ್ಟ ವಿಷಯವನ್ನು ಕುರಿತಂತೆ ಭಾಗ ಅನ್ನೋ ಪರಿಕಲ್ಪನೆ ಪ್ರಯೋಗಿಸಲ್ಪಡ್ತದೆ. ಅಂದರೆ ಈ ಪೌರತ್ವ ಇರ್ಬೋದು, ಚುನಾವಣಾ ವಿಧಾನ ಇರ್ಬೋದು, ಅಥವಾ ನಾಗರಿಕ ಸೇವೆಗಳಿರ್ಬೋದು, ಮೂಲಭೂತ ಹಕ್ಕಿರ್ಬೋದು, ಇಂಥ ಒಂದು ನಿರ್ದಿಷ್ಟ ವಿಷಯವನ್ನು ಕುರಿತಾದಂತಹ ಸಂವಿಧಾನದ ಘಟಕಕ್ಕೆ ನಾವು ಭಾಗ ಅನ್ನೋ ಪದವನ್ನು ಗುರುತಿಸ್ತೇವೆ. ಹಾಗೆಯೇ ವಿಧಿಗಳು ಅಂತಂದರೆ ಭಾಗದ ಅಡಿಯಲ್ಲಿ ಬರ್ತಕ್ಕಂತಹ ಈ ವಿಧಿಗಳು ಒಂದು ನಿರ್ದಿಷ್ಟ ಭಾಗದ ನಿಖರ ನಿಯಮಾವಳಿಗಳನ್ನು ಸೂಚಿಸ್ತಕ್ಕಂತಹ ಪರಿಕಲ್ಪನೆಗಳು. ಫಾರ್ ಎಕ್ಸಾಂಪಲ್, ಈ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದು ಭಾಗ ಅಂತಂದರೆ ಆ 3ನೇ ಭಾಗದ ಒಳಗಡೆ ನಿಖರವಾದಂತಹ ನಿಯಮಾವಳಿಗಳನ್ನು ವಿವರಿಸ್ತಕ್ಕಂತಹ ಪರಿಕಲ್ಪನೆ ವಿಧಿ ಅಂಥೇಳಿ ನಾವು ತಿಳಿದುಕೊಳ್ಬೇಕಾಗತ್ತೆ. ಹಾಗೆಯೇ ಅನುಸೂಚಿ ಅಂತಂದರೆ ಈ ಭಾಗದ ಒಳಗಡೆ ಇರ್ತಕ್ಕಂತಹ ವಿಧಿಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದಿಷ್ಟು ಕಠಿಣತೆಯಿಂದ ಕೂಡಿರ್ತಕ್ಕಂತಹ ಏನಾದರೂ ವಿಷಯ ಇದ್ದರೆ ಅದನ್ನು ವಿವರಿಸೋದಕ್ಕೋಸ್ಕರ ಸಂವಿಧಾನ ರಚನಾಕಾರರು ಮಾಡಿರ್ತಕ್ಕಂತಹ ಒಂದು ಘಟಕಕ್ಕೆ ನಾವು ಅನುಸೂಚಿ ಅಂಥೇಳಿ ಕರಿತೇವೆ. ತುಂಬ ಸಿಂಪಲ್ಲಾಗಿ ಭಾಗ, ವಿಧಿ ಮತ್ತು ಅನುಸೂಚಿಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಕನ್ನಡ ಟೆಕ್ಸ್ಟ್ ಬುಕ್ಕನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಕನ್ನಡ ಟೆಕ್ಸ್ಟ್ ಬುಕ್ಕು ಒಂದು ಸಂವಿಧಾನ ಅಂತಂದರೆ ಆ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂತಹ ಕಂಟೆಂಟ್ ಪೇಜ್ ಅಂತ ಏನು ಕರಿತೇವೆ ಅದು ಪ್ರಸ್ತಾವನೆಯ ರೂಪದಲ್ಲಿ ಇರ್ತದೆ. ಪ್ರತಿ ಅಧ್ಯಾಯ ಏನು ಬರ್ತದೆ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ, ಆ ಅಧ್ಯಾಯಗಳು ಭಾಗವನ್ನು ಪ್ರತಿನಿಧಿಸಿದ್ರೆ ಆಯಾ ಅಧ್ಯಾಯದ ಅಡಿಯಲ್ಲಿ ಬರ್ತಕ್ಕಂತಹ ಪ್ಯಾರಾಗ್ರಾಫ್ಗಳು ವಿಧಿಯನ್ನು ಪ್ರತಿನಿಧಿಸ್ತದೆ. ಹಾಗೆಯೇ ಕನ್ನಡ ಟೆಕ್ಸ್ಟ್ ಬುಕ್ಕಿನ ಕೊನೆಗೆ ಕಠಿಣ ಪದಗಳ ಅರ್ಥ ಅಂತ ಏನು ಕೊಟ್ಟಿರ್ತಾರೆ ಅದು ಅನುಸೂಚಿಯನ್ನು ಪ್ರತಿನಿಧಿಸುತ್ತೆ. ಈ ಒಂದು ರೂಪಕವನ್ನು ಗಮನದಲ್ಲಿ ಇಟ್ಕೊಂಡು ಭಾಗ, ವಿಧಿ ಮತ್ತು ಅನುಸೂಚಿಗಳನ್ನು ಗ್ರಹಿಸ್ತಕ್ಕಂಥ ಪ್ರಯತ್ನವನ್ನು ತಾವು ಮಾಡಬೇಕಾಗತ್ತೆ. ಭಾರತ ಸಂವಿಧಾನದಲ್ಲಿ ಒಟ್ಟು 22 ಭಾಗಗಳು ಮತ್ತು 395 ವಿಧಿಗಳು, 8 ಅನುಸೂಚಿಗಳು ಇದ್ವು. ಆದರೆ ಕಾಲಾನುಕ್ರಮದಲ್ಲಿ ಅವುಗಳ ಸಂಖ್ಯೆ ಏರ್ತಾ ಹೋಗಿದೆ. ಅದನ್ನು ಕುರಿತಂತೆ ಇವತ್ತಿನ ಅವಧಿನಲ್ಲಿ ನಾವು ಇವತ್ತಿನ ವಿಡಿಯೋನಲ್ಲಿ ನಾವು ಚರ್ಚೆ ಮಾಡ್ತಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳ ಮುಖ್ಯ ಇದು. ಯಾಕೆ ಅಂತಂದರೆ ಯಾವ ಭಾಗಕ್ಕೆ ಇಂತಹ ವಿಷಯ ಸಂಬಂಧಪಟ್ಟಿದೆ ಅಥವಾ ಇಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಭಾಗ ಯಾವುದು ಅಂಥೇಳಿ ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ.
ಹಾಗೆಯೇ ಒಂದು ವಿಷಯವನ್ನ ಕುರಿತಂತೆ ಯಾವ ವಿಧಿಯಲ್ಲಿ ವಿವರಣೆಯನ್ನ ಸಂವಿಧಾನದಲ್ಲಿ ಕಾಣಬಹುದು ಅಂತಕ್ಕಂಥ ಪ್ರಶ್ನೆಗಳು ಎದುರಾಗ್ತಿರ್ತವೆ. ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಅನುಸೂಚಿಯಲ್ಲಿ ನಾವು ವಿವರಗಳನ್ನ ಕಾಣಬಹುದು ಅಂತಕ್ಕಂಥ ಪ್ರಶ್ನೆಗಳು ಎದುರಾಗ್ತಕ್ಕಂಥ ಕೆಲಸ ಮಾಡ್ತವೆ. ಹಾಗಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ತ್ವರಿತವಾಗಿ ಮತ್ತು ನಿಖರವಾಗಿ ಗುರುತಿಸಿ ಉತ್ತರಿಸಲಿಕ್ಕೆ ಈ ಭಾಗ, ವಿಧಿ ಮತ್ತು ಅನುಸೂಚಿಗಳ ಸ್ಪಷ್ಟ ತಿಳುವಳಿಕೆ ಸ್ಪರ್ಧಾ ಮಿತ್ರರಿಗೆ ಅತ್ಯಂತ ಅವಶ್ಯಕ ಆಗಿದೆ. ಸಂವಿಧಾನವನ್ನು ಸಮಗ್ರವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಮೂಲಭೂತವಾಗಿ ನಾವು ಈ ಭಾಗ, ವಿಧಿ ಮತ್ತು ಅನುಸೂಚಿಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾದ ಹಿನ್ನೆಲೆಯಲ್ಲಿ ಇವತ್ತಿನ ವಿಡಿಯೋನಲ್ಲಿ ಮುಂದೆ ನಾವು ಅದನ್ನು ಕುರಿತಂತೆ ಚರ್ಚಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಆದ್ಮೇಲೆ ಸಂವಿಧಾನ ಜಾರಿಗೆ ಬಂದಾಗ ನಾನು ಈಗಾಗಲೇ ಹೇಳಿದ ಹಾಗೆ 22 ಭಾಗಗಳು ಭಾರತ ಸಂವಿಧಾನದಲ್ಲಿ ಇದ್ವು. ಆದರೆ 1956ರಲ್ಲಿ 2ನೇ ತಿದ್ದುಪಡಿ ಮಾಡಿ ಭಾಷಾಧಾರಿತ ರಾಜ್ಯಗಳ ನಿರ್ಮಾಣ ನಮ್ಮ ದೇಶದಲ್ಲಿ ಆದಾಗ ಭಾಗ 7 ಮತ್ತು ಭಾಗ 9 ರದ್ದುಗೊಳ್ತಕ್ಕಂಥ ಕೆಲಸ ಮಾಡಿದ್ವು. ಅಂದರೆ ಭಾರತ ಸಂವಿಧಾನದ 238ನೇ ವಿಧಿಯಲ್ಲಿ ಬಿ ವರ್ಗದ ರಾಜ್ಯಗಳನ್ನು ಕುರಿತಂತೆ ವಿವರಣೆಯನ್ನು ಒಳಗೊಂಡಂತಹ 7ನೇ ಭಾಗ ಮತ್ತು ಭಾರತ ಸಂವಿಧಾನದ 243ನೇ ವಿಧಿಯಲ್ಲಿ ಡಿ ವರ್ಗದ ರಾಜ್ಯಗಳ ಕುರಿತಂತೆ ಇದ್ದಂತಹ ವಿವರಣೆಯನ್ನು ಒಳಗೊಂಡಂತಹ 9ನೇ ಭಾಗ ರದ್ದುಗೊಂಡಿದ್ದರಿಂದಾಗಿ ಒಟ್ಟು ಭಾಗಗಳ ಸಂಖ್ಯೆ 22ರಿಂದ 20ಕ್ಕೆ ಕುಸಿತಕ್ಕಂತಹ ಕೆಲಸ ಆಗಿತ್ತು. ಅದಾದ ನಂತರ ಭಾಗ 4A, ಭಾಗ 9, ಭಾಗ 9A, ಭಾಗ 9B ಮತ್ತು ಭಾಗ 14A ಅಂತಕ್ಕಂಥವನ್ನು ಮರುಸೇರ್ಪಡೆ ಮಾಡಿದ್ರಿಂದ ಪ್ರಸ್ತುತ ಭಾಗಗಳ ಸಂಖ್ಯೆ 25 ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಾವು ನೆನಪಲ್ಲಿಟ್ಕೋಬೇಕಾಗತ್ತೆ. ಹಾಗೆಯೇ 395 ಮೂಲ ವಿಧಿಗಳೇನಿದ್ವು ಭಾರತ ಸಂವಿಧಾನದಲ್ಲಿ ಅವುಗಳನ್ನು ಕಾಲಾನುಕ್ರಮದಲ್ಲಿ ರದ್ದತಿ ಮತ್ತು ಸೇರ್ಪಡೆಯಿಂದಾಗಿ ಅವುಗಳ ಸಂಖ್ಯೆ ಇವತ್ತು ಒಟ್ಟು 470ಕ್ಕೂ ಹೆಚ್ಚು ಸಂಖ್ಯೆಯನ್ನು ಅದು ತಲುಪ್ತಕ್ಕಂಥ ಕೆಲಸ ಮಾಡಿದೆ. ಹಾಗೆಯೇ 8 ಮೂಲ ಅನುಸೂಚಿಗಳಿದ್ವು. ಕಾಲಾನುಕ್ರಮದಲ್ಲಿ ಹೊಸ ಸೇರ್ಪಡೆ ಮಾಡಿದ್ರಿಂದಾಗಿ ಅನುಸೂಚಿ 9, 10, 11, 12 4 ಹೊಸ ಅನುಸೂಚಿಗಳ ಸೇರ್ಪಡೆ ಆಗಿದ್ದರಿಂದ ಇವತ್ತು ಅವುಗಳ ಸಂಖ್ಯೆ 12 ಆಗಿದೆ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ 22ರ ಬದಲು 25 ಭಾಗಗಳು, 395 ವಿಧಿಗಳ ಬದಲು 470ಕ್ಕೂ ಹೆಚ್ಚು ವಿಧಿಗಳು, ಹಾಗೆಯೇ 8 ಅನುಸೂಚಿಗಳ ಜಾಗದಲ್ಲಿ 12 ಅನುಸೂಚಿಗಳು ಭಾರತ ಸಂವಿಧಾನದಲ್ಲಿ ಕಂಡು ಬರ್ತಕ್ಕಂಥ ಕೆಲಸ ಮಾಡ್ತವೆ. ಸೊ ನಾವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತ ಕೇಳಿದ್ರೆ, ಈ ಸಂವಿಧಾನದ ಭಾಗ ಮತ್ತು ವಿಧಿಗಳಿಗೆ, ಅನುಸೂಚಿಗಳಿಗೆ ಕೊಟ್ಟಿರ್ತಕ್ಕಂತಹ ಸಂಖ್ಯೆ ಏನಿದೆ ಅದು ನಾವು ಗಮನಿಸಬೇಕಾದಂಥ ಒಂದು ಅಂಶ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ, ಭಾಗ ಮತ್ತು ವಿಧಿಗಳ ಸಂಖ್ಯೆ ಏನು ಮೂಲ ಸಂವಿಧಾನದಲ್ಲಿ 22 ಮತ್ತು 395 ಇತ್ತು, ಅವುಗಳ ಸಂಖ್ಯೆ ಹೆಚ್ಚುತ್ತಾ ಹೋದರೂ ಕೂಡ ಆ ಸಂಖ್ಯೆ ಹಾಗೆಯೇ ಮುಂದುವರ್ಕೊಂಡು ಬಂದಿದೆ. ಭಾಗ 25 ಇದ್ರೂ ಕೂಡ ಎಲ್ಲೂ ಕೂಡ 22ನ್ನ ಓವರ್ಟೇಕ್ ಮಾಡಿ 23, 24ನೇ ಭಾಗ ಇಲ್ಲ. 24A, 9A, 14A, 9B ಅಂತ ಹೇಳಿ ಹೊಸದಾಗಿ ಸೇರಿಸಿದ್ದೇವೆ, 22ನ್ನ ಕ್ರಾಸ್ ಮಾಡಿಲ್ಲ. ಇನ್ನು 395 ಅನ್ನೋ ವಿಧಿಗಳ ಸಂಖ್ಯೆ ಏನಿತ್ತು ಅದು ಕೂಡ ಅಷ್ಟೇನೆ, ಹೊಸ ವಿಧಿಗಳು ಸೇರ್ಪಡೆ ಆಗಿದ್ರೂ ಕೂಡ 400, 401, 2 ಅಂತಕ್ಕಂಥ ವಿಧಿಗಳು ಇಲ್ಲ. ಅದರ ಬದಲು 395ನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಒಂದು ವೈರುಧ್ಯ ಏನು ಅಂದರೆ, ಅನುಸೂಚಿಗಳ ಸಂಖ್ಯೆ 8 ಏನಿತ್ತು ಅದು ಮುಂದುವರ್ಕೊಂಡು ಹೋಗಿದೆ. ಆ ಸಂಕೇತ 9, 10 ಅಂತ ಮುಂದುವರ್ಕೊಂಡು ಹೋಗಿದೆ. ಆದರೆ ಭಾಗ ಮತ್ತು ವಿಧಿಗೆ ಸಂಬಂಧಪಟ್ಟಂತೆ ಅದು ಮುಂದುವರೆದಿಲ್ಲ ಅಂತಕ್ಕಂಥ ಅಂಶವನ್ನು ತಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗತ್ತೆ. ಇನ್ನು ಮುಂದೆ ಪ್ರತಿ ಭಾಗ, ಅವುಗಳ ಅಡಿಯಲ್ಲಿರ್ತಕ್ಕಂಥ ವಿಧಿಗಳ ಸಂಖ್ಯೆ ಮತ್ತು ಅನುಸೂಚಿಯನ್ನು ನಾವು ಗ್ರಹಿಸ್ತಕ್ಕಂಥ ಪ್ರಯತ್ನ ಮಾಡೋಣ.
ಸಂವಿಧಾನದ ಭಾಗ 1 ಒಕ್ಕೂಟ ಮತ್ತು ಅದರ ಭೂಪ್ರದೇಶವನ್ನು ಕುರಿತಂತೆ ಆ, ಕಂಡುಬರ್ತದೆ. ಈ ಭಾಗದಲ್ಲಿ ವಿಧಿ 1ರಿಂದ 4ರವರೆಗಿನ ವಿಧಿಗಳನ್ನು ನಾವು ಗುರುತಿಸಬಹುದು. ಅಂದರೆ 1ನೇ ಭಾಗ 1ರಿಂದ 4ನೇ ವಿಧಿಗಳನ್ನು ಒಳಗೊಳ್ತಕ್ಕಂಥ ಕೆಲಸ ಮಾಡಿದೆ. ಇಲ್ಲಿ ಬಹಳ ಮುಖ್ಯವಾಗಿ ವಿಧಿ 1 ಭಾರತ, ದಟ್ ಈಸ್ ಇಂಡಿಯಾ, ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಕ್ಕಂಥದ್ದು, ಭಾರತ ರಾಜ್ಯಗಳ ಒಕ್ಕೂಟ ಅಂತಕ್ಕಂಥದ್ದನ್ನು ವಿವರಿಸುವ ವಿಧಿ 1ನೇ ವಿಧಿ ಅನ್ನೋದನ್ನು ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ತಾವು ಗಮನಿಸಬೇಕಾದಂಥ ಅಂಶ. ಉಳಿದಂತೆ ತಾವು ಪುಸ್ತಕಗಳಲ್ಲಿ ಬೇರೆ ಬೇರೆ ಸಂವಿಧಾನದ ಪುಸ್ತಕಗಳಲ್ಲಿ ಅವುಗಳನ್ನು ಸಮಗ್ರವಾಗಿ ಅರ್ಥೈಸ್ಕೋಬಹುದು. ಇನ್ನು ವಿಧಿ ಭಾಗ 2 ಪೌರತ್ವಕ್ಕೆ ಸಂಬಂಧಪಟ್ಟದ್ದು ವಿಧಿ 5ರಿಂದ 11ನೇ ವಿಧಿಯನ್ನು ಒಳಗೊಳ್ತಕ್ಕಂಥ ಕೆಲಸ ಮಾಡ್ತದೆ. ಅಂದರೆ ಪೌರತ್ವಕ್ಕೆ ಸಂಬಂಧಪಟ್ಟಂಥ 2ನೇ ಭಾಗ ಸ್ವತಂತ್ರ ಬಂದಾಗಿನ ಒಂದು ಸಂದರ್ಭದಲ್ಲಿ ಯಾರಿಗೆಲ್ಲ ಪೌರತ್ವಕ್ಕೆ ಅರ್ಹರು, ಮತ್ತು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಂಥವರು, ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದವರು, ಅವರ ಪೌರತ್ವದ ಸ್ಥಿತಿಗತಿಗಳು, ಹಾಗೆಯೇ ವಿದೇಶಿ ಪೌರತ್ವವನ್ನು ಹೊಂದಿದವರಿಗೆ ಭಾರತದ ಪೌರತ್ವದ ನಿರಾಕರಣೆ ಬಗ್ಗೆ, ಇಂತಹ ಪೌರತ್ವಕ್ಕೆ ಸಂಬಂಧಪಟ್ಟಂತಹ ಮೂಲ ನಿಯಮಾವಳಿಗಳನ್ನು ಈ ಭಾಗದಲ್ಲಿ ನಾವು ಗುರುತಿಸ್ತೇವೆ. ವಿಶೇಷವಾಗಿ ಈ 2ನೇ ಭಾಗಕ್ಕೆ ಸಂಬಂಧಪಟ್ಟಂತೆ ವಿಧಿ 11 ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಪೌರತ್ವವನ್ನು ನಿಯಂತ್ರಿಸುವ, ಅಂದರೆ ಪೌರತ್ವ ನೀಡಿಕೆ ಮತ್ತು ರದ್ದತಿಯನ್ನು ಕುರಿತಂತೆ ಒಂದು ಕಾನೂನನ್ನು ರಚಿಸುವ ಸರ್ವೋಚ್ಚ ಅಧಿಕಾರವನ್ನು ಸಂಸತ್ತಿಗೆ ನೀಡ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ 11ನೇ ವಿಧಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮುಖ್ಯ, ಅದನ್ನು ತಾವು ಗಮನಿಸಬೇಕು. ಇನ್ನು ಭಾಗ 3 ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದು 12ರಿಂದ 35ನೇ ವಿಧಿಯನ್ನು ಒಳಗೊಂಡಿರ್ತದೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಇದು ಗೊತ್ತಿರ್ತಕ್ಕಂಥದ್ದು. ಭಾರತ ಸಂವಿಧಾನ ಜಾರಿಗೆ ಬಂದಾಗ 7 ಮೂಲಭೂತ ಹಕ್ಕುಗಳಿದ್ವು. ಆ 7 ಮೂಲಭೂತ ಹಕ್ಕುಗಳ ಪೈಕಿ ಇವತ್ತು ಆಸ್ತಿಯ ಹಕ್ಕು ಅಂತಕ್ಕಂಥದ್ದು 1978ರ 44ನೇ ತಿದ್ದುಪಡಿ ಮೂಲಕ ರದ್ದುಗೊಂಡಿರೋದ್ರಿಂದ 6 ಮೂಲಭೂತ ಹಕ್ಕುಗಳು ಇವತ್ತು ಉಳಿದುಕೊಂಡಿದ್ದಾವೆ. ಅವುಗಳ ಸಮಗ್ರ ಚರ್ಚೆಯನ್ನು ವಿಧಿ 12ರಿಂದ 35ರ ನಡುವಿನ ಒಂದು ವಿಧಿಗಳಲ್ಲಿ ನಾವು ಗುರುತಿಸ್ತೇವೆ ಅಂತಕ್ಕಂಥದ್ದು. ಇನ್ನು ಈ 4ನೇ ಭಾಗ ರಾಜ್ಯನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಡ್ತಕ್ಕಂಥ ಕೆಲಸ ಮಾಡ್ತದೆ. ಅಂದರೆ ಈ ಸಂವಿಧಾನ ರಚನಾಕಾರರು ಕಲ್ಯಾಣ ರಾಜ್ಯದ ಗುರಿಯನ್ನು ಸಾಧಿಸಲಿಕ್ಕೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಂದಿಷ್ಟು ನಿರ್ದೇಶಕ ತತ್ವಗಳನ್ನು ಈ ಭಾಗದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಸಮಾಜವಾದಿ, ಉದಾರವಾದಿ, ಗಾಂಧಿವಾದಿ ತತ್ವಗಳನ್ನು ನಾವಿಲ್ಲಿ ಕಂಡುಬರೋದನ್ನು ನಾವು ಗುರುತಿಸಬಹುದು. ಈ 3 ವೈವಿಧ್ಯಮಯ ಸಿದ್ಧಾಂತಗಳನ್ನು ಆಧರಿಸಿರ್ತಕ್ಕಂಥ ನಿರ್ದೇಶಕ ತತ್ವಗಳನ್ನು ಕುರಿತಂತೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಎದುರಾಗ್ತವೆ. ವಿಧಿ 40 ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಇರ್ಬೋದು, ವಿಧಿ 44 ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸ್ತಕ್ಕಂಥ ವಿಚಾರ ಇರ್ಬೋದು, 45 ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅದಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂಥದ್ದಿರ್ಬೋದು, ಇಂಥ ಎಲ್ಲ ವಿಚಾರಗಳು ಈ 4ನೇ ಭಾಗದಲ್ಲಿ ಬರ್ತವೆ. ಅದನ್ನು ತಾವು ಗಮನಿಸ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ. ಇನ್ನು ವಿಧಿ ಭಾಗ 4A ಭಾಗ ಅಂತಕ್ಕಂಥದ್ದು ಹೊಸದಾಗಿ ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮೂಲಕ 1976ರಲ್ಲಿ ಸೇರ್ಪಡೆಗೊಳ್ತು. ಆರಂಭದಲ್ಲಿ ಈ ಭಾಗವನ್ನು ಸೇರಿಸಿದಂಥ ಸಂದರ್ಭದಲ್ಲಿ ಸಂವಿಧಾನದ 51A ವಿಧಿಯಲ್ಲಿ 4A ಭಾಗದ ಅಡಿಯಲ್ಲಿ 51A ವಿಧಿಯನ್ನು ಸೇರಿಸಿದಾಗ 10 ಮೂಲಭೂತ ಕರ್ತವ್ಯಗಳನ್ನು, ಪ್ರಜೆಗಳ ಮೂಲಭೂತ ಕರ್ತವ್ಯಗಳನ್ನು ಅದರಲ್ಲಿ ಸೇರಿಸಲಾಗಿತ್ತು. ಅದಾದ ನಂತರ 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಮತ್ತೊಂದು ಕರ್ತವ್ಯವನ್ನು ಈ 4A ಭಾಗಕ್ಕೆ 51A ವಿಧಿಯಡಿ ಸೇರಿಸಿದ್ರಿಂದಾಗಿ ಒಟ್ಟು 11 ಮೂಲಭೂತ ಕರ್ತವ್ಯಗಳು ಇವತ್ತು ಇದಾವೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕಾಗತ್ತೆ. ಇನ್ನು ಭಾರತ ಸಂವಿಧಾನದ 5ನೇ ಭಾಗ
ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಒಂದು ಸುದೀರ್ಘ ಭಾಗ ಇದು. ವಿಧಿ 52ರಿಂದ 151ನೇ ವಿಧಿಯವರೆಗೆ ಒಂದು ಸುದೀರ್ಘವಾದಂತಹ ಭಾಗ ಇದಾಗಿದೆ. ಇದರಲ್ಲಿ 5 ಅಧ್ಯಾಯಗಳು ಬರ್ತವೆ. ಕೇಂದ್ರ ಕಾರ್ಯಾಂಗ ಇರ್ಬೋದು, ಕೇಂದ್ರ ಶಾಸಕಾಂಗ ಇರ್ಬೋದು, ಕಾರ್ಯಾಂಗದ ಮುಖ್ಯಸ್ಥರ ಒಂದು ಶಾಸನೀಯ ಅಧಿಕಾರಗಳಿರ್ಬೋದು, ಸರ್ವೋಚ್ಚ ನ್ಯಾಯಾಲಯ ಮತ್ತು ನಿಯಂತ್ರಕರು ಮತ್ತು ಮಹಾಲೇಖಪಾಲಕರಿಗೆ ಸಂಬಂಧಪಟ್ಟಂತಹ ಅಧ್ಯಾಯ, ಹೀಗೆ 5 ಅಧ್ಯಾಯಗಳಿಂದ ಕೂಡಿರ್ತಕ್ಕಂಥ ಒಂದು ದೊಡ್ಡ ಭಾಗ ಈ 5ನೇ ಭಾಗ ಆಗಿರ್ತದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ. ಈ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಭಾರತ ಸಂವಿಧಾನದ ಉಳಿದೆಲ್ಲ ಭಾಗಗಳಿಗಿಂತ ಈ ಭಾಗ ಮನವರಿಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ರಾಷ್ಟ್ರಪತಿ ಇರ್ಬೋದು, ಆಮೇಲೆ ಈ ಸಂಸತ್ತಿನ ಉಭಯ ಸದನಗಳ ಒಂದು ಕಾರ್ಯಚಟುವಟಿಕೆಗಳಿರ್ಬೋದು, ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು, ಇವೆಲ್ಲವುಗಳ ಮನವರಿಕೆ ಬಹಳ ಮುಖ್ಯ ಆಗುವುದರಿಂದ ಈ 5ನೇ ಭಾಗವನ್ನು ಸಮಗ್ರವಾಗಿ ತಾವು ತಿಳಿದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಇನ್ನು ಭಾಗ 6 ಭಾರತ ಒಕ್ಕೂಟದ ರಾಜ್ಯಗಳಿಗೆ ಸಂಬಂಧಪಟ್ಟದ್ದು. ವಿಧಿ 152ರಿಂದ 237ನೇ ವಿಧಿಗಳನ್ನು ಒಳಗೊಳ್ತಕ್ಕಂಥ ಕೆಲಸ ಮಾಡ್ತದೆ. ಇದರಲ್ಲೂ ಸಹಿತ 6 ಅಧ್ಯಾಯಗಳನ್ನು ನಾವು ಕಾಣ್ತೇವೆ. 6 ಅಧ್ಯಾಯಗಳ ಒಂದು ನೆರವಿನಿಂದ ರಾಜ್ಯಗಳಲ್ಲಿ ಸಂಬಂಧಪಟ್ಟಂಥ ಅನೇಕ ವಿಧಿವಿಧಾನಗಳನ್ನು ಈ ಅಧ್ಯಾಯ ವಿವರಿಸ್ತಕ್ಕಂಥ ಕೆಲಸ ಮಾಡ್ತದೆ. ಕೇಂದ್ರ ಸರ್ಕಾರವನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ರಾಜ್ಯಗಳ ಈ 6ನೇ ಭಾಗವನ್ನು ಅರ್ಥೈಸ್ಕೊಳ್ಳೋದು ತೀರಾ ಸುಲಭ ಆಗಿರೋದ್ರಿಂದ 5 ಮತ್ತು 6 ಜೊತೆಯಾಗಿ ಸಾಗ್ತಕ್ಕಂತಹ ಭಾಗಗಳು ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೋಬೇಕಾಗತ್ತೆ. ಇನ್ನು ಭಾಗ 7 ಏನಿದೆ, ಈಗ ಆಲ್ರೆಡಿ ನಾನು ಹೇಳಿದ ಹಾಗೆ 1956ರ 7ನೇ ತಿದ್ದುಪಡಿ ಮೂಲಕ ರದ್ದುಗೊಂಡಿದ್ದಂಥದ್ದನ್ನು ವಿಧಿ 238ನೇ ವಿಧಿಗೆ ಸಂಬಂಧಪಟ್ಟಂಥ 7ನೇ ಭಾಗ ರದ್ದುಗೊಂಡಿದೆ ಅನ್ನೋದನ್ನು ತಾವು ಸ್ಪಷ್ಟವಾಗಿ ನೆನಪಿಟ್ಕೋಬೇಕಾಗತ್ತೆ. ಇನ್ನು ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿದ್ದು. ವಿಧಿ 239A ಇಂದ ವಿಧಿ 242ರವರೆಗೆ ಅದು ಒಳಗೊಳ್ತಕ್ಕಂಥ ಕೆಲಸ ಮಾಡ್ತದೆ. ಆದರೆ ವಿಧಿ 242 ರದ್ದುಗೊಂಡಿರೋ ಅಂಶವನ್ನು ನಾವು ಗುರುತಿಸಬೇಕಾಗತ್ತೆ. ರಾಜ್ಯಗಳ ಜೊತೆಗೆ ಭಾರತ ಒಕ್ಕೂಟದಲ್ಲಿ ಇರತಕ್ಕಂತಹ ಈ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂತಹ ಈ ಕೇಂದ್ರಾಡಳಿತ ಪ್ರದೇಶಗಳ ಒಂದು ಸ್ಫುಟವಾದ ಮಾಹಿತಿಯನ್ನು ಈ 8ನೇ ಭಾಗ ನಮಗೆ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಇನ್ನು ಭಾಗ 9 ಇಲ್ಲಿ ತಾವು ಗಮನಿಸಬೇಕು. 1956ರ 7ನೇ ತಿದ್ದುಪಡಿ ಮೂಲಕ 9ನೇ ಭಾಗ ರದ್ದುಗೊಂಡಿತ್ತು. 9ನೇ ಭಾಗದ ಅಡಿಯಲ್ಲಿದ್ದಂತಹ 243ನೇ ವಿಧಿ ರದ್ದುಗೊಂಡಿತ್ತು. ಆದರೆ 1992ರಲ್ಲಿ 73ನೇ ತಿದ್ದುಪಡಿ ಮೂಲಕ ಈ 9ನೇ ಭಾಗವನ್ನು ಸೇರಿಸಲಾಯಿತು. 9ನೇ ಭಾಗ 243ರಿಂದ 243O ವಿಧಿಯವರೆಗೆ ವಿಧಿಗಳನ್ನು ಒಳಗೊಂಡಿದ್ದು ಈ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ವಿವರಣೆಗಳನ್ನು ಒಳಗೊಳ್ತಕ್ಕಂಥ ಕೆಲಸ ಮಾಡ್ತದೆ. ಹಾಗೆಯೇ 1992ರಲ್ಲೇ 74ನೇ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನಕ್ಕೆ ಸೇರ್ಪಡೆಯಾದಂತಹ ಭಾಗ ಅಂತಂದರೆ 9A ಅಂತಕ್ಕಂಥದ್ದು. ಇದು ನಗರ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತಹ ಭಾಗವಾಗಿದ್ದು 243P ಇಂದ 243ZG ವರೆಗಿನ ವಿಧಿಗಳನ್ನು ಒಳಗೊಂಡಿದೆ. ನಗರ ಸ್ಥಳೀಯ ಸ್ವಯಂ ಸರ್ಕಾರಗಳಿಗೆ ಸಂಬಂಧಪಟ್ಟಂಥ ಅದರ ಚುನಾವಣೆ, ಮೀಸಲಾತಿ, ಆಮೇಲೆ ಕಾರ್ಯಗಳು, ಆಮೇಲೆ ಅದರ ಹಣಕಾಸು, ಇದೆಲ್ಲವನ್ನೂ ಕೂಡ ಇಲ್ಲಿ ನಾವು ಸ್ಫುಟವಾಗಿ ಗುರುತಿಸಬಹುದು. ಹಾಗೆಯೇ 9B ಭಾಗವನ್ನು, ಭಾಗ 9Bಯನ್ನು ನಾವು 97ನೇ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನಕ್ಕೆ ಸೇರ್ಪಡೆಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಈ 9B ಅಂತಕ್ಕಂತಹ ಭಾಗವು 243ZH ಇಂದ
243 ZT ವಿಧಿಗಳವರೆಗಿನ ಆ, ಆ, ಒಂದು ವಿಧಿಗಳನ್ನು ಒಳಗೊಳ್ತಕ್ಕಂಥ ಕೆಲಸ ಮಾಡ್ತದೆ. ಒಟ್ಟಿನಲ್ಲಿ ಈ 9, 9A, 9B ಇವುಗಳನ್ನು ಸ್ಪಷ್ಟವಾಗಿ ಅವುಗಳ ನಡುವಿನ ಅಂತರ, ಅವುಗಳನ್ನು ಯಾವ್ಯಾವಾಗ ಸೇರಿಸಲಾಯಿತು ಅನ್ನೋದನ್ನು ತಾವು ಗಮನ ಇಟ್ಟು ನೆನಪಿಟ್ಕೊಳ್ಬೇಕಾದದ್ದು ಅವಶ್ಯಕ. ಭಾಗ 10 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ವಿಧಿ 244ರಿಂದ ವಿಧಿ 244A ವಿಧಿಗಳನ್ನು ಒಳಗೊಳ್ತಕ್ಕಂಥ ಕೆಲಸ ಮಾಡ್ತದೆ. ಇನ್ನು ಭಾಗ 11 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ವಿವರಿಸುವ ಭಾಗವಾಗಿದ್ದು ವಿಧಿ 245ರಿಂದ 263ರವರೆಗಿನ ವಿಧಿಗಳನ್ನು ಒಳಗೊಳ್ತಕ್ಕಂಥ ಕೆಲಸ ಮಾಡ್ತದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂತಹ ಶಾಸನೀಯ, ಆಡಳಿತಾತ್ಮಕ ಮತ್ತು ಸಂಬಂಧಗಳನ್ನು ವಿವರಿಸ್ತಕ್ಕಂಥ ಪ್ರಯತ್ನ ಆಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಈ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧವನ್ನು ಸ್ಪಷ್ಟವಾಗಿ ಗ್ರಹಿಸೋದು ಬಹಳ ಮುಖ್ಯ ಆಗತ್ತೆ. ಅಧಿಕಾರದ ವಿಭಜನೆ ಇರಬಹುದು ಅಥವಾ ಶಾಸನ ರಚನಾ ಒಂದು ಜವಾಬ್ದಾರಿಗಳಿರ್ಬೋದು, ಅವೆಲ್ಲವುಗಳನ್ನು ಇಲ್ಲಿ ಇವೆರಡೂ ಸರ್ಕಾರಗಳ ನಡುವೆ ಸ್ಪಷ್ಟವಾಗಿ ವಿವರಿಸಿರೋದ್ರಿಂದ ಈ ಭಾಗವನ್ನು ಸ್ಪರ್ಧಾಳುಗಳು ಅರ್ಥೈಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಭಾಗ 12 ಹಣಕಾಸು, ಸ್ವತ್ತು, ಕರಾರುಗಳು ಮತ್ತು ದಾವೆಗಳಿಗೆ ಸಂಬಂಧಪಟ್ಟಿದ್ದು ವಿಧಿ 264ರಿಂದ 300A ವರೆಗಿನ ವಿಧಿಗಳನ್ನು ಒಳಗೊಳ್ತಕ್ಕಂಥ ಕೆಲಸ ಮಾಡ್ತದೆ. ಹಾಗೆಯೇ ಭಾಗ 13 ಭಾರತದ ಭೂಭಾಗದೊಳಗೆ ಇರತಕ್ಕಂತಹ ವ್ಯಾಪಾರ, ವಾಣಿಜ್ಯ ಮತ್ತು ಸಂಪರ್ಕವನ್ನು ವಿವರಿಸ್ತಕ್ಕಂಥದ್ದರ ಜೊತೆಗೆ ವಿಧಿ 301ರಿಂದ 307 ವಿಧಿಗಳವರೆಗಿನ ವಿಧಿಗಳಲ್ಲಿ ಭಾರತದೊಳಗಿನ ಅಂದರೆ ಅಂತಾರಾಜ್ಯ ವ್ಯಾಪಾರ ಅಂತ ನಾವೇನು ಕರಿತೇವೆ, ಭಾರತದ ಗಡಿಯೊಳಗೆ ಇರತಕ್ಕಂಥ ರಾಜ್ಯಗಳ ನಡುವಿನ ವ್ಯಾಪಾರ, ವಾಣಿಜ್ಯ ಮತ್ತು ಸಂಪರ್ಕಕ್ಕೆ ಸಂಬಂಧಪಟ್ಟಂಥ ಕೆಲವು ನಿಬಂಧನೆಗಳನ್ನು ವಿವರಿಸ್ತಕ್ಕಂಥ ಪ್ರಯತ್ನ ಆಗ್ತದೆ. ಇನ್ನು ಭಾಗ 14 ವಿಶೇಷವಾಗಿ ಒಕ್ಕೂಟ ಮತ್ತು ರಾಜ್ಯಗಳ ಅಧೀನದಲ್ಲಿರ್ತಕ್ಕಂತಹ ಸೇವೆಗಳನ್ನು ವಿವರಿಸಲಿಕ್ಕೆ 14ನೇ ವಿಧಿ ರಚನೆಯಾಗಿದ್ದು 308ರಿಂದ 323ನೇ ವಿಧಿಗಳವರೆಗೆ ಇಲ್ಲಿ ವಿಧಿಗಳನ್ನು ಕಾಣಬಹುದು. ಇದರ ಅಡಿಯಲ್ಲಿ 2 ಅಧ್ಯಾಯಗಳು ಬರ್ತವೆ. ಒಂದು ಸೇವೆಗಳಿಗೆ ಸಂಬಂಧಪಟ್ಟದ್ದು, ಇಲ್ಲಿ ಅಖಿಲ ಭಾರತೀಯ ಸೇವೆಗಳ ಉಲ್ಲೇಖ ಬರುತ್ತೆ. ಸ್ಪರ್ಧಾತ್ಮಕ ದೃಷ್ಟಿಯಿಂದ ಅದನ್ನು ನಾವು ಗಮನಿಸಬೇಕಾಗತ್ತೆ. 312ನೇ ವಿಧಿ ರಾಜ್ಯಸಭೆ ಹೊಸ ಅಖಿಲ ಭಾರತೀಯ ಸೇವೆಗಳನ್ನು ಸೃಷ್ಟಿಸ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ ಅನ್ನೋದು ಈ ಅಧ್ಯಾಯ 1 ಅಂದರೆ 14ನೇ ಭಾಗದ ಅಧ್ಯಾಯ 1ರ ಅಡಿಯಲ್ಲಿ ಏನು ಒಂದಿಷ್ಟು ವಿವರಣೆಗಳಿದ್ದಾವೆ ಅದರ ಅಡಿಯಲ್ಲಿ ಬರ್ತದೆ. ಹಾಗೆಯೇ ಅಧ್ಯಾಯ 2 ಏನಿದೆ ಈ 14ನೇ ಭಾಗದ್ದು, ಅದರ ಅಡಿಯಲ್ಲಿ ಲೋಕಸೇವಾ ಆಯೋಗಗಳ ವಿವರಣೆಯನ್ನು ನಾವು ಕಾಣಬಹುದು. ಈ ಕೇಂದ್ರ, ಜಂಟಿ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ರಚನೆ, ಅದರ ಕಾರ್ಯಗಳ ಬಗ್ಗೆ ನಾವಿಲ್ಲಿ ಗುರುತಿಸಬಹುದು. ಭಾಗ 14A 1976 42ನೇ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನವನ್ನು ಸೇರ್ಪಡೆಗೊಂಡಿರತಕ್ಕಂಥ ಈ ಭಾಗ ಆಡಳಿತಾತ್ಮಕ ನ್ಯಾಯಮಂಡಳಿಗಳಿಗೆ ಸಂಬಂಧಪಟ್ಟಿದ್ದು ವಿಧಿ 323A ಮತ್ತು 323B ಯನ್ನು ಒಳಗೊಳ್ಳತಕ್ಕಂಥ ಕೆಲಸ ಮಾಡ್ತದೆ. ಇನ್ನು ಭಾಗ 15 ಚುನಾವಣೆಗಳಿಗೆ ಸಂಬಂಧಪಟ್ಟಿದ್ದು ವಿಧಿ 324ರಿಂದ 329ನೇ ವಿಧಿಗಳನ್ನು ಪ್ರತಿನಿಧಿಸುವ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಭಾಗ 16 ಏನಿದೆ, ಕೆಲವು ನಿರ್ದಿಷ್ಟ ವರ್ಗಗಳಿಗೆ ಸಂಬಂಧಪಟ್ಟಂತಹ ವಿಶೇಷ ಸೌಲಭ್ಯಗಳನ್ನು ಪ್ರತಿನಿಧಿಸ್ತದೆ. ಇದು ಅಂದರೆ ಈ ಭಾಗ 16 ವಿಧಿ 330ರಿಂದ 342A ವರೆಗಿನ ವಿಧಿಗಳನ್ನು ಒಳಗೊಳ್ಳುತ್ತದೆ. ಇಲ್ಲಿ ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯ ಇವುಗಳಿಗೆ ಸಂಬಂಧಪಟ್ಟಂಥ ವಿಶೇಷ ವರ್ಗಗಳಿಗೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸೌಲಭ್ಯಗಳ ಸಮಗ್ರ ಚಿತ್ರಣವನ್ನು ಈ ಭಾಗ ನಮಗೆ ಒದಗಿಸ್ಕೊಡ್ತದೆ. ಇನ್ನು 17ನೇ ಭಾಗ
ಅಧಿಕೃತ ಭಾಷೆಗೆ ಸಂಬಂಧಪಟ್ಟಿದ್ದು 342ರಿಂದ 351ನೇ ವಿಧಿಗಳವರೆಗೆ ವಿವರಣೆಯನ್ನು ಒಳಗೊಳ್ಳತಕ್ಕಂಥ ಕೆಲಸ ಮಾಡ್ತದೆ. ಭಾಗ 18 ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಿದ್ದು 352ರಿಂದ 360ನೇ ವಿಧಿಗಳನ್ನು ಒಳಗೊಂಡಿದೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗ್ತಕ್ಕಂಥ ತಾವು ಈ ಭಾಗವನ್ನು ಚೆನ್ನಾಗಿ ಅರ್ಥೈಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ. 3 ಬಗೆಯ ತುರ್ತು ಪರಿಸ್ಥಿತಿಗಳು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಬರ್ತವೆ. ವಿಧಿ 352, 356, 360ನೇ ವಿಧಿಗಳು ಕ್ರಮವಾಗಿ ಅವುಗಳನ್ನ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಇದ್ರ ಜೊತೆಗೆ ಆ ತುರ್ತು ಪರಿಸ್ಥಿತಿಗಳ ಒಂದು ನಿದರ್ಶನಗಳನ್ನು ಕೂಡ ತಾವು ಗ್ರಹಿಸ್ತಕ್ಕಂಥ ಕೆಲಸ ಈ ಭಾಗದ ಅಡಿಯಲ್ಲಿ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು. ಇನ್ನು 19ನೇ ಅಧ್ಯಾಯ ವೈವಿಧ್ಯಮಯ ವಿಷಯಗಳಿಗೆ ಸಂಬಂಧಪಟ್ಟಂತ 19ನೇ ಅಧ್ಯಾಯ 361ರಿಂದ 367ನೇ ವಿಧಿಯವನ್ನ ಪ್ರತಿನಿಧಿಸುವ ಕೆಲಸ ಮಾಡ್ತದೆ. ಇನ್ನು 20ನೇ ಭಾಗ ಏನಿದೆ, ಭಾಗ 20 ಸಂವಿಧಾನ ತಿದ್ದುಪಡಿ ವಿಧಾನವನ್ನ ತಿಳಿಸ್ತಕ್ಕಂಥದ್ದು. ಕೇವಲ ಒಂದೇ ಒಂದು ವಿಧಿಯನ್ನ ಇದು ಪ್ರತಿನಿಧಿಸುತ್ತೆ. ವಿಧಿ 368 ಭಾಗ 20 ಭಾರತ ಸಂವಿಧಾನದ ತಿದ್ದುಪಡಿ ಪ್ರಕ್ರಿಯೆಗೆ ಸಂಬಂಧಪಟ್ಟಿದ್ದು ಅಂತಕ್ಕಂಥದ್ದನ್ನು ತಾವು ನೆನಪಿಡಬೇಕಾಗತ್ತೆ. ಇನ್ನು ಭಾಗ 21 ತಾತ್ಕಾಲಿಕ, ಪರಿವರ್ತನಾತ್ಮಕ ಮತ್ತು ವಿಶೇಷ ನಿಯಮಾವಳಿಗಳಿಗೆ ಸಂಬಂಧಪಟ್ಟಿದ್ದು 369ರಿಂದ 392ರವರೆಗಿನ ವಿಧಿಗಳನ್ನು ಈ ಭಾಗ ಒಳಗೊಳ್ಳುತ್ತದೆ. ಇನ್ನು ಭಾಗ 22 ಕೊನೆಯ ಭಾಗ. ಈ 22ನೇ ಭಾಗ ಏನಿದೆ, ಕಿರುಶೀರ್ಷಿಕೆ, ಸಂವಿಧಾನದ ಆರಂಭ, ಹಿಂದಿ ಭಾಷೆಯಲ್ಲಿ ಅಧಿಕೃತ ಪ್ರಕಟಣೆ ಮತ್ತು ನಿರಸನಗಳಿಗೆ ಸಂಬಂಧಪಟ್ಟಿದ್ದು. ಅಂದರೆ ಭಾರತ ಸಂವಿಧಾನದ ಕೆಲ ಭಾಗಗಳು ಯಾವಾಗ ಪ್ರಾರಂಭ ಆದವು, ಉಳಿದ ಭಾಗಗಳು ಯಾವತ್ತು ಪ್ರಾರಂಭ ಆದವು, ಈ ಹಿಂದಿ ಭಾಷೆಯಲ್ಲಿ ಭಾರತ ಸಂವಿಧಾನದ ಒಂದು ಪ್ರಕಟಣೆಗೆ ಯಾರು ಅಧಿಕಾರವನ್ನು ಹೊಂದಿದ್ದಾರೆ, ಮತ್ತೆ ಯಾವೆಲ್ಲ ನಿಯಮಾವಳಿಗಳು ಯಾವಾಗಿನಿಂದ ರದ್ದುಗೊಳ್ಳತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಒಂದಿಷ್ಟು ಸಂವಿಧಾನ ರಚನಾಕಾರರ ದೂರದೃಷ್ಟಿಯನ್ನ ಈ 22ನೇ ಭಾಗ ಒಳಗೊಳ್ತಕ್ಕಂಥ ಕೆಲಸ ಮಾಡ್ತದೆ. ಹೀಗೆ ಒಟ್ಟು ಭಾರತ ಸಂವಿಧಾನದಲ್ಲಿ 25 ಭಾಗಗಳು ಇವತ್ತು ಇದಾವೆ. ಆರಂಭದಲ್ಲಿ ಮೂಲ ಸಂವಿಧಾನ 22 ಹೊಂದಿತ್ತು. ಭಾಗ 7 ಮತ್ತು 9 ಸಂವಿಧಾನದ 7ನೇ ತಿದ್ದುಪಡಿ ಮೂಲಕ ರದ್ದುಗೊಂಡು 20ಕ್ಕೆ ಇಳಿದಿತ್ತು. ಕಾಲಾನುಕ್ರಮದಲ್ಲಿ 5 ಹೊಸ ಭಾಗಗಳು ಸೇರಿದ್ರಿಂದ 25 ಭಾಗಗಳು ಮತ್ತು ಅದರ ಅಡಿಯಲ್ಲಿ ಬೇರೆ ಬೇರೆ ವಿಧಿಗಳು ಕಾರ್ಯಾಚರಿಸ್ತಾ ಇದ್ದಾವೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಆದ್ಮೇಲೆ ಇನ್ನು ಅನುಸೂಚಿಗಳನ್ನ ನೋಡೋದಾಯ್ತು ಅಂತಂದ್ರೆ, ಭಾರತ ಸಂವಿಧಾನದಲ್ಲಿ ಮೂಲತಃ 8 ಅನುಸೂಚಿ ಇದ್ವು. ಈಗ 12 ಅಂತ ಈಗ ಆಲ್ರೆಡಿ ನಾನು ಹೇಳಿದ್ದೇನೆ. 1ನೇ ಅನುಸೂಚಿ ಭಾರತದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಮತ್ತು ಅವುಗಳ ಗಡಿಗಳನ್ನ ವಿವರಿಸ್ತಕ್ಕಂಥ ಕೆಲಸ ಮಾಡ್ತದೆ. ಇಲ್ಲೇನೆ ಭಾರತ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ಹೆಸರು, ಕೇಂದ್ರಾಡಳಿತ ಪ್ರದೇಶಗಳ ಹೆಸರು, ಅವುಗಳ ಒಂದು ಪೊಲಿಟಿಕಲ್ ಮ್ಯಾಪ್ ಅನ್ನ ನಾವಿಲ್ಲಿ ಗ್ರಹಿಸಲಿಕ್ಕೆ ಪೂರಕವಾದಂಥ ವಿವರಣೆಯನ್ನ 1ನೇ ಅನುಸೂಚಿಯಲ್ಲಿ ಗುರುತಿಸ್ತೇವೆ. ಅಂದ್ರೆ 1ನೇ ಭಾಗದ 1ರಿಂದ 4ನೇ ವಿಧಿಗಳ ಒಂದಿಷ್ಟು ವಿವರಣೆಯನ್ನ ನಾವು 1ನೇ ಅನುಸೂಚಿಯಲ್ಲಿ ಗುರುತಿಸ್ತೇವೆ. ಇನ್ನು 2ನೇ ಅನುಸೂಚಿ ಸಂವಿಧಾನಾತ್ಮಕ ಹುದ್ದೆಗಳ ವೇತನ ಮತ್ತು ಸೌಲಭ್ಯಗಳನ್ನ ಇದು ವಿವರಿಸ್ತದೆ. ಬೇರೆ ಬೇರೆ ಸಂವಿಧಾನಾತ್ಮಕ ಹುದ್ದೆಗಳಾದಂತಹ ರಾಷ್ಟ್ರಪತಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಪ್ರಧಾನಿ, ಚುನಾಯಿತ ಪ್ರತಿನಿಧಿಗಳಿರ್ಬೋದು, CAG ಇರ್ಬೋದು, ಇವರೆಲ್ಲರ ಸಂವಿಧಾನಾತ್ಮಕ ಹುದ್ದೆಗಳಲ್ಲಿ ಇರ್ತಕ್ಕಂಥವರ ವೇತನ ಮತ್ತು ಸೌಲಭ್ಯಗಳನ್ನು 2ನೇ ಅನುಸೂಚಿ ವಿವರಿಸ್ತಕ್ಕಂಥ ಪ್ರಯತ್ನ ಮಾಡ್ತದೆ. ಇನ್ನು 3ನೇ ಅನುಸೂಚಿ ಪದಗ್ರಹಣ ಮತ್ತು ಪ್ರಮಾಣ ವಚನಗಳ ಮಾದರಿಯನ್ನ ಕುರಿತಂತೆ ವಿವರಣೆಯನ್ನ ನೀಡ್ತದೆ. ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥವರು ತಾವು ಒಂದು ಹುದ್ದೆಗೆ ನಿಯುಕ್ತರಾದ ಮೇಲೆ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗತ್ತೆ. ಆ ಪ್ರಮಾಣ ವಚನದ ಮಾದರಿಗಳನ್ನು ನಾವಿಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಇನ್ನು 4ನೇ ಅನುಸೂಚಿ ರಾಜ್ಯವಾರು ರಾಜ್ಯಸಭಾ ಸ್ಥಾನಗಳ ಹಂಚಿಕೆಯನ್ನ ಇದು ಎಕ್ಸ್ಪ್ಲೈನ್ ಮಾಡ್ತದೆ. ಭಾರತ ಒಕ್ಕೂಟದಲ್ಲಿರ್ತಕ್ಕಂತಹ ವಿವಿಧ ರಾಜ್ಯಗಳಲ್ಲಿ
ಜನಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ರಾಜ್ಯಸಭಾ ಸ್ಥಾನಗಳನ್ನು ನಾವು ಹಂಚಿಕೆ ಮಾಡಿರುವುದನ್ನು ಗುರುತಿಸ್ತೇವೆ. ಆ ರಾಜ್ಯವಾರು ಯಾವ್ಯಾವ ರಾಜ್ಯಗಳ ಒಂದು ಪ್ರಾತಿನಿಧ್ಯ ರಾಜ್ಯಸಭೆಯಲ್ಲಿ ಎಷ್ಟು ಅನ್ನೋದನ್ನು ವಿವರವಾಗಿ ತಿಳಿಸ್ತಕ್ಕಂಥ ಕೆಲಸವನ್ನು ನಮಗೆ 4ನೇ ಅನುಸೂಚಿ ಮಾಡ್ತದೆ ಅಂತಕ್ಕಂಥದ್ದು. ಇನ್ನು 5ನೇ ಅನುಸೂಚಿ ಈ ಮಧ್ಯ ಮತ್ತು ದಕ್ಷಿಣ ಭಾರತದ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಒದಗಿಸುತ್ತೆ. ಅಂದರೆ ಭಾರತದ ಮಧ್ಯ ಮತ್ತು ದಕ್ಷಿಣ ಭಾಗದ ಕೆಲ ರಾಜ್ಯಗಳಲ್ಲಿ ಬುಡಕಟ್ಟು ಜನರ ಏನು ವಾಸ ಮಾಡ್ತಿದ್ದಾರೆ ಆ ಪ್ರದೇಶಗಳನ್ನು ಯಾವ ರೀತಿ ಆಡಳಿತವನ್ನು ನಡೆಸಬೇಕು ಅಂತಕ್ಕಂತಹ ನಿಯಮಾವಳಿಗಳ ಒಂದು ಚಿತ್ರಣವನ್ನು ಈ 5ನೇ ಅನುಸೂಚಿ ನಮಗೆ ನೀಡುತ್ತೆ. ಇನ್ನು 6ನೇ ಅನುಸೂಚಿ ಈಶಾನ್ಯ ಭಾಗದ ಬುಡಕಟ್ಟು ಪ್ರದೇಶಗಳ ಆಳ್ವಿಕೆಗೆ ಸಂಬಂಧಪಟ್ಟಂತಹ ವಿವರಣೆಯನ್ನು ಒಳಗೊಳ್ಳುತ್ತೆ. ಈಗ ತಮಗೆಲ್ಲ ಈಶಾನ್ಯ ರಾಜ್ಯ ಅಂದರೆ ಏನು 7 ಸಿಸ್ಟರ್ಸ್ ಅಂತ ಕರಿತೇವೆ, ಈ ಮೇಘಾಲಯ, ಮಣಿಪುರ, ಮಿಜೋರಾಂ, ತ್ರಿಪುರ, ಅಸ್ಸಾಂ ಇಂಥ ರಾಜ್ಯಗಳಲ್ಲಿ ಬುಡಕಟ್ಟು ಜನಾಂಗ ಹೆಚ್ಚಿರೋದ್ರಿಂದ ಅವರ ಒಂದು ಸ್ಥಳೀಯ ಸ್ವಯಂ ಆಳ್ವಿಕೆಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಸ್ಪಷ್ಟ ಮಾಹಿತಿಯನ್ನು ಈ ಅನುಸೂಚಿ ಒದಗಿಸ್ತಕ್ಕಂಥ ಪ್ರಯತ್ನ ಮಾಡ್ತದೆ. ಇನ್ನು 7ನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರ ಹಂಚಿಕೆಯನ್ನು ವಿವರಿಸ್ತಕ್ಕಂಥ ಪ್ರಯತ್ನ ಮಾಡ್ತದೆ. 11ನೇ ಭಾಗದ ವಿಧಿ 246ರ ಅಡಿಯ ಒಂದು ವಿವರಣೆಯನ್ನು ನಾವಿಲ್ಲಿ ಗುರುತಿಸಬಹುದು. 3 ಅಧಿಕಾರ ಹಂಚಿಕೆಯ ಪಟ್ಟಿಗಳು ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ವಿವರಣೆಯನ್ನು, ಅಂದರೆ ಯಾವ್ಯಾವ ಪಟ್ಟಿಗಳಲ್ಲಿ ಯಾವ್ಯಾವ ವಿಷಯ ಮತ್ತು ಎಷ್ಟು ವಿಷಯ ಇದ್ದಾವೆ ಅಂತಕ್ಕಂಥ ಸಮಗ್ರ ಚಿತ್ರಣವನ್ನು ನಾವಿಲ್ಲಿ 7ನೇ ಅನುಸೂಚಿಯಲ್ಲಿ ಕಾಣ್ತೇವೆ. ಸಂವಿಧಾನ ಜಾರಿಗೆ ಬಂದಾಗ ಕೇಂದ್ರ ಪಟ್ಟಿಯಲ್ಲಿ 97 ವಿಷಯಗಳಿದ್ದು ಪ್ರಸ್ತುತ 100 ಆಗಿದೆ. ರಾಜ್ಯ ಪಟ್ಟಿಯಲ್ಲಿ 66 ವಿಷಯಗಳಿದ್ದದ್ದು ಇವತ್ತು 61 ಆಗಿದೆ. ಹಾಗೆಯೇ ಸಮವರ್ತಿ ಪಟ್ಟಿಯಲ್ಲಿ 47 ವಿಷಯಗಳಿದ್ದದ್ದು 52 ವಿಷಯಕ್ಕೆ ಏರಿಕೆ ಆಗಿದೆ. ಈ ವಿಷಯಗಳನ್ನ ನಾವು 7ನೇ ಅನುಸೂಚಿಯ ಅಡಿಯಲ್ಲಿ ಅರ್ಥೈಸ್ಕೋಬಹುದು. ಸೊ ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ವಿಷಯಗಳು ಯಾವ್ಯಾವ ಪಟ್ಟಿಯಲ್ಲಿದ್ದಾವೆ, ಯಾವ್ಯಾವ ಪಟ್ಟಿಗಳ ಸ್ಥಾನಪಲ್ಲಟ ಆಗಿದೆ, ಅವುಗಳ ಸಮಗ್ರ ಚಿತ್ರಣವನ್ನು ತಾವು ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಮಾಡೋದು ಉತ್ತಮ. ಇನ್ನು 8ನೇ ಅನುಸೂಚಿ ಸಂವಿಧಾನಾತ್ಮಕ ಮಾನ್ಯತೆ ಪಡೆದಿರತಕ್ಕಂಥ ಭಾಷೆಗಳಿಗೆ ಸಂಬಂಧಪಟ್ಟದ್ದು. ಮೂಲ ಸಂವಿಧಾನದಲ್ಲಿ 14 ಭಾಷೆಗಳು 8ನೇ ಅನುಸೂಚಿಯಲ್ಲಿದ್ವು. 21ನೇ ತಿದ್ದುಪಡಿ 1967ರಲ್ಲಿ ಸಿಂಧಿ ಭಾಷೆಯನ್ನು ಸೇರಿಸೋದ್ರ ಮೂಲಕ ಅವುಗಳ ಸಂಖ್ಯೆ 15ಕ್ಕೆ ಏರ್ತು. ತದನಂತರ 1992ರಲ್ಲಿ 71ನೇ ತಿದ್ದುಪಡಿ ಮೂಲಕ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಭಾಷೆಗಳನ್ನು ಸೇರಿಸೋದ್ರ ಮೂಲಕ ಅವುಗಳ ಸಂಖ್ಯೆ 18ಕ್ಕೆ ಏರ್ತು. ನಂತರದಲ್ಲಿ 92ನೇ ತಿದ್ದುಪಡಿಯನ್ನು 2003ರಲ್ಲಿ ಸಂವಿಧಾನಕ್ಕೆ ತರೋದ್ರ ಮೂಲಕ ಈ ದೋಗ್ರಿ, ಸಂತಾಲಿ, ಮೈಥಿಲಿ ಭಾಷೆಗಳನ್ನು 4 ಭಾಷೆಗಳನ್ನು ಸಂವಿಧಾನಕ್ಕೆ ಸೇರಿಸಿದ್ದಾಗ ಅವುಗಳ ಸಂಖ್ಯೆ 22ಕ್ಕೆ ಏರ್ತು ಅನ್ನೋದನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು 9ನೇ ಭಾಗ ನ್ಯಾಯಾಂಗದ ವಿಮರ್ಶೆಯಿಂದ ಶಾಸನಗಳನ್ನು ಸಂರಕ್ಷಿಸಲಿಕ್ಕೆ ಅಂತ ಹೇಳಿ ಅಸ್ತಿತ್ವಕ್ಕೆ ಬಂದಂತಹ 9ನೇ ಅನುಸೂಚಿ ಭಾಗ ಅಲ್ಲ, 9ನೇ ಅನುಸೂಚಿ ಸಂವಿಧಾನದ ಮೊದಲ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಆಯಿತು. ಇಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥ ಶಾಸನಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ಸಂರಕ್ಷಣೆ ನೀಡಲಾಗಿತ್ತು. ಆದರೆ ಇತ್ತೀಚೆಗೆ ಮೂಲ ಸಂವಿಧಾನದ ಒಂದು ಮೂಲ ಆಶಯಗಳಿಗೆ ಧಕ್ಕೆಯಾಗುವ ಪರಿಸ್ಥಿತಿ ಇದ್ದರೆ ನ್ಯಾಯಾಂಗ 9ನೇ ಅನುಸೂಚಿಯ ಶಾಸನಗಳನ್ನೂ ಕೂಡ ಪರಿಶೀಲಿಸಬಹುದು ಅಂತಕ್ಕಂತಹ ಒಂದು ಜುಡಿಷಿಯಲ್ ಆಕ್ಟಿವಿಸಮನ್ನು ಸರ್ವೋಚ್ಚ ನ್ಯಾಯಾಲಯ ತಳೆದಿರೋದನ್ನು ನಾವು ಗುರುತಿಸಬೇಕು. ಸೊ 9ನೇ ಅನುಸೂಚಿಗೆ ಸಂಬಂಧಪಟ್ಟಂಥ ಅನೇಕ ಬೆಳವಣಿಗೆಗಳು ನಡೆದಿದ್ದಾವೆ. ಅವುಗಳನ್ನ ಸಮಗ್ರವಾಗಿ ಬರೋ ದಿನಗಳಲ್ಲಿ ತಾವು ಅಧ್ಯಯನದ ಮೂಲಕ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಇನ್ನು 10ನೇ ಅನುಸೂಚಿ 1985ರಲ್ಲಿ 52ನೇ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನವನ್ನು ಸೇರ್ಪಡೆಗೊಳ್ತು. ಪಕ್ಷಾಂತರ ನಿಷೇಧ ಕಾಯಿದೆ ಅಂತ ಏನು ಜಾರಿಗೆ ತಂತು
ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು 10ನೇ ಅನುಸೂಚಿಯಲ್ಲಿ ಕಾಣ್ತೇವೆ. ಇನ್ನು 11ನೇ ಅನುಸೂಚಿ 1992ರಲ್ಲಿ 73ನೇ ತಿದ್ದುಪಡಿ ಮೂಲಕ ಪಂಚಾಯತ್ ಸಿಸ್ಟಮ್ ಏನು ಭಾರತ ಸಂವಿಧಾನ ಸೇರ್ತು, ಆ ಪಂಚಾಯತಿಗಳ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಸುಮಾರು 29 ವಿವಿಧ ಕಾರ್ಯಗಳು ಏನು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ನಿರ್ವಹಿಸಬೇಕಾಗತ್ತೆ, ಆ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ವಿವರಣೆಯನ್ನು ನಾವಿಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಇದ್ರ ಜೊತೆಗೆ 12ನೇ ಅನುಸೂಚಿ 1992ರ 74ನೇ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಆಯಿತು. ಇಲ್ಲಿ ನಗರ ಸ್ಥಳೀಯ ಸರ್ಕಾರಗಳು ನಿರ್ವಹಿಸ್ತಕ್ಕಂಥ 18 ವಿವಿಧ ಕಾರ್ಯಗಳು ಜವಾಬ್ದಾರಿಗಳನ್ನು ವಿವರಣೆಯನ್ನು ನಾವು ಗುರುತಿಸಬಹುದು. ಹೀಗೆ ಮಿತ್ರರೇ, ಭಾರತ ಸಂವಿಧಾನವನ್ನು ಸಮಗ್ರವಾಗಿ ತಿಳಿದುಕೊಳ್ಳೋದಕ್ಕಿಂತ ಮೊದಲು ಆ ಭಾಗದ ಅಡಿಯಲ್ಲಿ ಯಾವೆಲ್ಲ ವಿಧಿಗಳು ಬರ್ತವೆ, ಆ ಭಾಗ ಮತ್ತು ವಿಧಿಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಫೋಕಸ್ ಮಾಡ್ತವೆ ಅನ್ನೋದನ್ನು ಸ್ಪಷ್ಟಪಡಿಸ್ಕೊಂಡು, ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಅನುಸೂಚಿಗಳು ಯಾವ್ಯಾವ ಅನುಸೂಚಿ ಯಾವ್ಯಾವುದನ್ನು ಪ್ರತಿನಿಧಿಸುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಪರಿಕಲ್ಪನೆಯನ್ನು ಇಟ್ಕೊಂಡು ಸಂವಿಧಾನದ ಉಳಿದೆಲ್ಲ ವಿಷಯಗಳನ್ನು ಸಮಗ್ರ ದೃಷ್ಟಿಕೋನದ ಇಟ್ಕೊಂಡು ಅಧ್ಯಯನ ಮಾಡಲಿಕ್ಕೆ ಮುಂದಾದರೆ ಸಂವಿಧಾನ ಸುಲಭವಾಗಿ ಅರ್ಥವಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋನಲ್ಲಿ ಈ ಭಾಗ ಮತ್ತು ವಿಧಿ ಅನುಸೂಚಿಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ನಾನು ಇತ್ತೀಚೆಗೆ ರಚಿಸಿದಂತಹ ಕೃತಿಯ 23ನೇ ಭಾಗದಲ್ಲಿ ಈ ಎಲ್ಲ ಭಾಗ ಮತ್ತು ವಿಧಿ ಅನುಸೂಚಿಗಳ ಸಮಗ್ರ ಚಿತ್ರಣವನ್ನು ನೀಡಲಾಗಿದ್ದು, ಅದನ್ನು ತಾವು ಗಮನಿಸಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದ.